ಯೂಟ್ಯೂಬ್ ಕಡೆಯಿಂದ ಒಂದು ದೊಡ್ಡ ಮೋಸನೇ ಆಗಿದೆ. ಯಾರಿಗೂ ಕೂಡ ಯಾವ ಯೂಟ್ಯೂಬರ್ಸ್ಗೂ ಕೂಡ ಮೇ ತಿಂಗಳದು ಯೂಟ್ಯೂಬಲ್ಲಿ ದುಡ್ಡು ಮಾಡಿರುವಂಥ ದುಡ್ಡು ಬ್ಯಾಂಕಿಗೆ ಬಂದಿಲ್ಲ. ನಿಮಗಿದು ಬಂದಿದೆಯಾ ಬಂದಿಲ್ವಾ, ಯೂಟ್ಯೂಬ್ ಪೇಮೆಂಟ್ ಆಗಿದೆಯಾ ಇಲ್ವಾ ಮೇ ತಿಂಗಳದು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಅಷ್ಟರಲ್ಲಿ ವೀಡಿಯೋನ ಶುರು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಇವಾಗ ನಮಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಕೂಡ ಆಗಿಲ್ಲ. ಜೂನ್ 1ನೇ ತಾರೀಕು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ನಾವು ಏನು ಮಾಡಬೇಕು, ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂತಂದರೆ ಏನು ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ನೋಡಿ, ಪ್ರತಿ ತಿಂಗಳು ಯೂಟ್ಯೂಬ್ ಅವರು 21ನೇ ತಾರೀಕು ನಿಮಗೆ ಅಮೌಂಟನ್ನು ಸೆಂಡ್ ಮಾಡಿಬಿಡ್ತಾರೆ, ಆಯಿತಾ. ಅದಾದಮೇಲೆ ಬ್ಯಾಂಕ್ ಕೆಲಸ ಇರುತ್ತೆ. ಬ್ಯಾಂಕ್ ಅವರು ಆ ಒಂದು ಅಮೌಂಟನ್ನು ಈ ಡಾಲರ್ಸಲ್ಲಿರುತ್ತೆ, ಅದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡೋದಕ್ಕೆ ಟೈಮ್ ತೊಗೊಳ್ತಾರೆ, ಆಯಿತಾ. ಒಂದು ವಾರ ಟೈಮ್ ತೊಗೊಳ್ತಾರೆ. ಒಂದು ವಾರದೊಳಗೆ ನಿಮ್ಮ ಪೇಮೆಂಟ್ ಆಗಬೇಕು. ಈಗ ನಾವು ಲೆಕ್ಕಾಚಾರ ಹಾಕೊಂಡಿರೋ ಪ್ರಕಾರ 21ನೇ ತಾರೀಕು ಪೇಮೆಂಟ್ ಸೆಂಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ 26ನೇ ತಾರೀಕೊಳಗೆ ಯೂಟ್ಯೂಬರ್ಸ್ಗಳಿಗೆ ಪೇಮೆಂಟ್ ಆಗಿಬಿಡಬೇಕು. ಇವತ್ತು ಆಲ್ರೆಡಿ 1ನೇ ತಾರೀಕು, ಜೂನ್ 1ನೇ ತಾರೀಕು, ಬಟ್ ಇನ್ನೂ ಕೂಡ ಪೇಮೆಂಟ್ ಆಗಿಲ್ಲ. ಸೊ ಬನ್ನಿ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು, ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದಕ್ಕೇನಾರು ಯೂಟ್ಯೂಬ್ ಡಾಕ್ಟರ್ಸ್ಗಳನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಂತ ಯೂಟ್ಯೂಬಲ್ಲಿ ಜಾಸ್ತಿ ಪಳಗಿರ್ತಾರೆ ನೋಡಿ, ಅಂಥವ್ರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ. ದೇವರಣೆ ಅಂಥದ್ದು ಏನೂ ಇಲ್ಲ, ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಈ ವಿಚಾರದಲ್ಲಿ. ಸೊ ನಾನು ನಿಮ್ಗೆ ಹೇಳ್ತೀನಿ ಏನು ಕತೆ ಏನಾಗಿದೆ ಅಂತ. ಸೊ ನೋಡಿ, ಮೊದಲನೇದಾಗಿ ಫಸ್ಟು ಡೇಟನ್ನು ನಾನು ಕ್ಯಾಲೆಂಡರ್ ಓಪನ್ ಮಾಡಿಕೊಂಡ್ರೆ ಲಾಸ್ಟ್ ಮಂತು 21ನೇ ತಾರೀಕು ಮೇ ನೀವು ನೋಡ್ಬೋದು. 21ನೇ ತಾರೀಕು ಪೇಮೆಂಟ್ ಸೆಂಡ್ ಮಾಡಿರ್ತಾರೆ. ಸೊ 22, 23, 24 ಒಂದು ಸಂಡೇ ಬೀಳುತ್ತೆ, ನೀವು ಇಲ್ಲಿ ನೋಡ್ಬೋದು. ಅದಾದಮೇಲೆ ಒಂದು ಬಕ್ರೀದ್ ರಜಾನೂ ಕೂಡ ಸಿಕ್ಕಿರಬಹುದು, ಮೇ ಬಿ ಅದು ಕ್ಲಾರಿಟಿ ಇಲ್ಲ, ರಜಾ ಕೊಟ್ಟಿದ್ದಾರೆ ಇಲ್ವಾ ಅಂತ. ಸೊ ಬ್ಯಾಂಕಿಗೆ ಸೊ ಇಲ್ಲಿ 31ನೇ ತಾರೀಕು ಇನ್ನೊಂದು ಸಂಡೇ ಸಿಗುತ್ತೆ. ಸೊ ಟೋಟಲಿ 2 ಸ್ಯಾಟರ್ಡೆ 2 ಸಂಡೇ ಸಿಗುತ್ತೆ, ಆಯಿತಾ. ಸೊ ಇಲ್ಲಿ ನಮಗೆ 4 ದಿನ ಓದಂಗೆ. ಸ್ಯಾಟರ್ಡೆ ಕೌಂಟ್ ಆಗಿಲ್ಲ, ಬ್ಯಾಂಕ್ ವರ್ಕಿಂಗ್ ಡೇ ಇತ್ತು ಅಂತಂದರೆ ಸೊ ಸಂಡೇ 2 ದಿನ ಹೋಗಿದೆ. ಹಾಲಿಡೇಲಿ ನಮಗೆ ಯೂಟ್ಯೂಬ್ ಪೇಮೆಂಟು ಟ್ರಾನ್ಸ್ಫರ್ ಮಾಡೋದಿಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ರಜಾ ಬಿದ್ದಾಗ ಪೇಮೆಂಟು ಮುಂದಕ್ಕೆ ಹೋಗ್ತಾ ಇರುತ್ತೆ, ಆಯಿತಾ. ಸೊ ಹಾಗಾಗಿ ನಮಗೆ ಇಲ್ಲಿ ಪೇಮೆಂಟ್ ಡಿಲೇ ಆಗಿದೆ. ಸೊ ಈಗ ನಿಮಗೆ ಫಸ್ಟ್ ಆಫ್ ಆಲ್ ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಮೇಲ್ನ ಓಪನ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಮೇಲ್ನ. ಸೊ ಯೂಟ್ಯೂಬ್ ಮೇಲ್ ಓಪನ್ ಮಾಡಿಕೊಂಡ್ರೆ ಯೂಟ್ಯೂಬ್ ಪೇಮೆಂಟು ಫಸ್ಟು ಸೆಂಡ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಈಗ ನಾನು ಯೂಟ್ಯೂಬ್ ಪೇಮೆಂಟ್ದೊಂದು ಸೆಂಡ್ ಮಾಡಿರೋದು ಒಂದು ಮೇಲ್ ಬಂದಿದೆ, ನೀವು ನೋಡ್ಬೋದು. ಗೂಗಲ್ ಆ್ಯಡ್ಸೆನ್ಸ್ ಚೆಕ್ ಯುವರ್ ರೀಸೆಂಟ್ ಪೇಮೆಂಟ್ ಅಂತ ಅಂದ್ಬಿಟ್ಟು, ವಿ ಹ್ಯಾವ್ ಸೆಂಟ್ ಎ ಪೇಮೆಂಟ್ ಫಾರ್ ಯುವರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ನಿಮ್ಮ ಪಬ್ಲಿಷರ್ ಐಡಿ ಇರುತ್ತೆ, ಮತ್ತು ಅರ್ನಿಂಗ್ಸ್ ಆನ್ May 21, 2026 ಅಂತ ಈ ಥರ ಮೇಲ್ ಕಳಿಸಿದಾರೆ ಅಂತ ನೋಡ್ಕೊಡಿ. ಈ ಮೇಲ್ ಬಂದಿದ್ದರೆ ನೀವು ಬಚಾವು, ಪೇಮೆಂಟ್ ಸೆಂಡ್ ಮಾಡಿದ್ದಾರೆ, ಯೂಟ್ಯೂಬರ್ದು ಏನೂ ಸಮಸ್ಯೆ ಇಲ್ಲ. ಈಗ ನೀವು ಯೂಟ್ಯೂಬು ನಿಮಗೆ ಮೋಸ ಮಾಡಿಲ್ಲ. ಈಗ ನೀವೇನು ಮಾಡಬೇಕು ಅಂತಂದರೆ, ಸೊ ನೀವು ವೆಯ್ಟ್ ಮಾಡಬೇಕು ಪೇಮೆಂಟ್ ಆಗೋದಕ್ಕೆ. ಸೊ ಈಗ ನೀವು ಆಲ್ರೆಡಿ ಆಗೋಯ್ತಲ್ಲ ಬ್ರೋ, ತಿಂಗಳೇ ಮುಗಿದೋಯ್ತು, ಇನ್ನೂ ಪೇಮೆಂಟ್ ಆಗಿಲ್ಲ, ಏನು ಮಾಡೋದು ಅಂತಂದರೆ, ಸೊ ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ, ಇಫ್ ಯು have not received your payment via bank transfer after 15 business days from the date of this email, please contact your bank for more details ಅಂತ ಇದೆ. ಸೊ ನೋಡಿ, ಈ ಮೇಲ್ ಬಂದ ಮೇಲೆ 15 ದಿನ ಆಗೋದ್ರೆ, 15 ಡೇಸ್ ಆಗಿ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಆಗಿಲ್ಲ ಅಂತಂದರೆ, ಸೊ ಆಗ ನೀವು ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಈಗ ನಾವು ಯಾವಾಗಪ್ಪ ಹೋಗಬೇಕು ಬ್ಯಾಂಕ್ಗೆ ಅಂತಂದರೆ, ಸೊ ನೋಡಿ ಈಗ ನಮಗೆ May 21ನೇ ತಾರೀಕು ನನಗೆ ಸೆಂಡ್ ಮಾಡಿದ್ದಾರೆ. ಅಲ್ಲಿಗೆ ನಾವು ಜೂನ್ 5ರ ತನಕ ನಾವು ವೆಯ್ಟ್ ಮಾಡೋಣ. ಓಕೆ, ಜೂನ್ 5ರ ತನಕ ವೆಯ್ಟ್ ಮಾಡಿ. 5ನೇ ತಾರೀಕು ತನಕನೂ ಕೂಡ ಆಗಿಲ್ಲ ಅಂತಂದರೆ 6ನೇ ತಾರೀಕು ನೀವು ಬ್ಯಾಂಕ್ ಹೋಗಿ ನೀವು ಈ ಒಂದು ಮೇಲ್ನ ತೋರಿಸ್ಬಿಟ್ಟು ನನಗೆ ಈ ಥರ ಪೇಮೆಂಟ್ ಆಗಿಲ್ಲ ಅಂತ ನೀವು ಕೇಳಬೇಕಾಗುತ್ತೆ, ಆಯಿತಾ. ನನಗನ್ಸೋ ಪ್ರಕಾರ ಪಕ್ಕ ಆಗುತ್ತೆ, 5ನೇ ತಾರೀಕೊಳಗೆ ಬೇಗನೆ ಆಗುತ್ತೆ. ಇನ್ನೇನು ನಾಳೆ ನಾಡಿದ್ರಲ್ಲೇ ಆಗ್ಬೋದು, ಕೆಲವರು ಇವತ್ತೇ ಆಗಿಬಿಟ್ಟಿರ್ಬೋದು. ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆ, ಒಟ್ಟಿನಲ್ಲಿ ಏನಂತಂದರೆ ಇಶ್ಯೂ ಆಗಿರುವಂಥದ್ದು ಹಾಲಿಡೇ ಜಾಸ್ತಿ ಬಂದ್ಬಿಡ್ತು, ಅದಕ್ಕೋಸ್ಕರ ಇಷ್ಟೊಂದು ಗ್ಯಾಪ್ ಆಗಿದೆ ಅಷ್ಟೇ. ಓಕೆ, ಯಾರು ಕೂಡ ಭಯಪಡಬೇಡಿ. ಆಗಿಲ್ಲ ಅಂದರೆ ಬ್ಯಾಂಕಲ್ಲಿ ಜೂನ್ 5ನೇ ತಾರೀಕು ಆದಮೇಲೆ 6ನೇ ತಾರೀಕು ಹೋಗ್ಬಿಟ್ಟು ವಿಸಿಟ್ ಮಾಡಿ ಕೇಳಿ ನೋಡಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಡಾಕ್ಟರ್ಗಳ ಅವಶ್ಯಕತೆ ಬೇಕಾ? ಯೂಟ್ಯೂಬ್ ಡಾಕ್ಟರ್ಗಳದ್ದು ಯಾರ್ದು ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವೇ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.